ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಸ್ವಾಮಿ ಕುರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಹಣ ಬರ್ತಾ ಇರುತ್ತೆ, ಉಳಿತಾಯ ಮಾಡೋಕ್ಕೆ ಆಗಲ್ಲ. ಪರ್ಸಲ್ಲಿ ಎಷ್ಟು ಹಣ ಇಡ್ತೀರಿ, 1 ರೂಪಾಯಿನೂ ಆಮೇಲೆ ಉಳಿಯೋದಿಲ್ಲ. ಆದಷ್ಟು ಹಣ ಉಳಿತಾಯ ಆಗೋಕ್ಕೆ ಇಂತಿಷ್ಟು ಆದರೂ ನಮ್ಮ ಕೈಯಲ್ಲಿ ಉಳಿತಾಯ ಆಗಬೇಕು ಅಂದರೆ ಈ ಒಂದು ಮಂತ್ರವನ್ನು ದಿನಾಲೂ ಪಠನೆ ಮಾಡಿ. ಎಷ್ಟು ಬಾರಿ ಏನು ಅದ್ರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ದರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಆದಷ್ಟು ವೀಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ನಿಮಗೆ ಉಪಯುಕ್ತ ಆಗುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು, ಏನಾದರೂ ಪರಿಹಾರ ಬೇಕು ಅಂದರೆ ಸಮಸ್ಯೆಯನ್ನು ಸರಿಯಾಗಿ ಅರ್ಥ ಆಗುವಾಗೆ ಸ್ಪಷ್ಟವಾಗಿ ಬರೆದು ಕಳುಹಿಸಿ. ರಾಶಿ ನಕ್ಷತ್ರದ ಡೇಟ್ ಆಫ್ ಬರ್ತ್ ಎರಡರಲ್ಲಿ ಯಾವುದಾದ್ರೂ ಗೊತ್ತಿದ್ದರೆ ಪರವಾಗಿಲ್ಲ, ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಏನಾದರೂ ಗೊತ್ತಿದ್ದರೆ ಅದರಲ್ಲಿ ನಮೂದಿಸಿ. ಹಾಗೆಯೇ ಯಾರಿಗಾದರೂ ನನ್ನ ಚಾನಲ್ ಮುಖಾಂತರ ನಿಮ್ಮ ಪರವಾಗಿ ಒಳ್ಳೆಯ ರೀತಿಯಲ್ಲಿ ವಿಶ್ ಮಾಡಬೇಕು ನಿಮ್ಮವರಿಗೆ ಅಂದರೆ ಅದನ್ನು ಕೂಡ ತಿಳಿಸ್ಬೋದು. ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ವಿಶ್ ಮಾಡ್ತೇನೆ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಅಂಥವ್ರಿಗೆ ರಾಶಿ ನಕ್ಷತ್ರ ತಿಳ್ಕೋಬೇಕು ಅಂದರೆ ಅದನ್ನು ಕೂಡ ಮೆಸೇಜ್ ಮಾಡ್ಬೋದು. ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಎಷ್ಟೇ ಹಣ ಬರುತ್ತೆ ಅಷ್ಟೇ ಖರ್ಚಾಗಿ ಹೋಗುತ್ತೆ, ಪರ್ಸಲ್ಲಿ ಹಣನೇ ನಿಲ್ತಾ ಇಲ್ಲ ಅಂತ ಇದ್ದರೆ ಆದಷ್ಟು ಉಳಿತಾಯ ಆಗೋಕ್ಕೆ ಈ ಒಂದು ಮಹಾಲಕ್ಷ್ಮಿ ಅಮ್ಮನ ಮಂತ್ರ ಅಂದರೆ ಓಂ ಸು ಶ ಹಂ ಬ್ರಂ, ಓಂ ಸು ಶ ಹಂ ಬ್ರಂ, ಈ ಒಂದು ಮಂತ್ರವನ್ನು 24 ಬಾರಿ ಯಾವಾಗ ಬೇಕಾದರೂ ನೀವು ಪಠಣೆಯನ್ನು ಮಾಡಬಹುದು. ಆದರೆ ನಂಬಿಕೆ, ಶ್ರದ್ಧೆ, ಏಕಾಗ್ರತೆ ಮತ್ತು ಭಕ್ತಿ ಇದೆಲ್ಲ ಇರಬೇಕು. ಖಂಡಿತವಾಗ್ಲೂ ಹಣ ಉಳಿತಾಯ ಆಗುತ್ತೆ. ಅಂದರೆ ತುಂಬ ಕೋಟಿಗಟ್ಟಲೆ ಅಲ್ಲದಿದ್ದರೂ, ಲಕ್ಷಗಟ್ಟಲೆ ಅಲ್ಲದಿದ್ದರೂ ನಮಗೆ ಬರುವ ಹಣ ಸ್ವಲ್ಪನಾದರೂ ಉಳಿತಾಯ ಆಗಬೇಕು, ಖರ್ಚಾಗಬಾರ್ದು. ಪರ್ಸಲ್ಲಿ ಇಷ್ಟಾದರೂ ಹಣ ಉಳಿತಾಯ ಆಗಬೇಕು ಅಂದರೆ ಖಂಡಿತವಾಗಿ ಆಗುತ್ತೆ. ಈ ಒಂದು ಮಂತ್ರ ತುಂಬಾ ಉಪಯುಕ್ತವಾಗಿದೆ. 24 ಬಾರಿ ದಿನಾಲೂ ಪಠನೆ ಮಾಡಿ.